ಕಸ್ಟಮೈಸ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ, ಹಾಗೆ ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ಕ್ವಿಕ್ಕಾಗೂ ಸಹ ನಾವು ಹೇಳಿದ ಟೈಮ್ ಕೊಟ್ಟಿದ್ದೀರಾ ಅಂತ ಅವ್ರು ಹೇಳಿದಾಗ ನನಗೂ ಸಹ ತುಂಬಾ ಖುಷಿ ಆಯಿತು. ಏನು ಹೇಳಬೇಕಂತಲೇ ಗೊತ್ತಾಗಿಲ್ಲ ನನಗೆ. ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಬ್ಲಾಗಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಬ್ಲಾಗಲ್ಲಿ ಅನ್ನೋದಾದರೆ, ನಾನೇ ಮಾಡಿದ ಬ್ಯಾಂಗಲ್ಸನ್ನು ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದನ್ನು ತೋರಿಸ್ತಾ ಇಲ್ಲ, ನಾನು ಮಾಡಿರೋ ಅಂಥದ್ದು ಈ ಬ್ಲಾಗಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತಂತ ಹೇಳ್ತಾ ನನ್ನ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ. ಈಗ ನೀವು ನೋಡ್ತಾ ಇದ್ದು ಫಸ್ಟ್ ನಂಗೆ ಕಸ್ಟಮೈಸ್ ಮಾಡಿರೋ ಅಂಥದ್ದು. ಸೊ ಇದು ಜಸ್ಟ್ ನನ್ನ ಮನೇಲಿರೋ ಬ್ಯಾಂಗಲ್ಸ್ನ ಮ್ಯಾಚ್ ಮಾಡಿದೆ, ನೋಡಿದೆ ಸೊ ಹೇಗೆ ಕಾಣಿಸುತ್ತೆ ಅಂತ. ಅವ್ರಿಗೆ ತುಂಬ ಇಷ್ಟ ಆಯಿತು ಬ್ಯಾಂಗಲ್ಸ್. ಸೊ ಇದು ಸಿಂಗಲ್ ಆಗೋದು ಸಹ ನೀವು ಹಾಕ್ಕೊಬೋದು, ಡ್ರೆಸ್ಗೆ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಸ್ಯಾರೀಸ್ಗೂ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಆಮೇಲೆ ನಾನು ಈ ಬ್ಯಾಂಗಲ್ಸ್ ಅವ್ರಿಗೆ ಕಸ್ಟಮೈಸ್ ಮಾಡಿಕೊಟ್ಟಿರೋದು ಅಂಥದ್ದು. ಸೊ ಇದು ಫಿಲಪ್ ಆದಮೇಲೆ ಬ್ಯಾಂಗಲ್ಸ್ ಅಂದರೆ ಗ್ಯಾಪ್ ಇರೋ ಜಾಗದಲ್ಲಿ ನಾನು ಚಿಕ್ಕ ಚಿಕ್ಕ ಮಣಿನ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ನೀವು ನೆಕ್ಸ್ಟ್ ನಾನು ತೋರಿಸ್ತೀನಿ. ಸೊ ಇದನ್ನು ನಾನು ಅವ್ರಿಗೆ ಕಸ್ಟಮೈಸ್ ಮಾಡಿರೋವಂಥದ್ದು. ಅವರು ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಫಸ್ಟ್ ಟೈಮ್ ಕಸ್ಟಮೈಸ್ ಮಾಡಿರೋ ಅಂಥದ್ದು. ಹೇಗೆ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಬೇಕು ಅಂತ ಅನ್ನೋದಾದರೆ ನಾನು ಹೇಳ್ತೇನೆ, ಬ್ಲಾಗನ್ನು ಸಹ ಅಪ್ಲೋಡ್ ಮಾಡ್ತೇನೆ. ಅವರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಕ್ಕೆ ನನಗೂ ತುಂಬ ಇಷ್ಟ ಆಯಿತು ಸಹ. ಸೊ ಹೀಗೆ ಬರಲಿ ಅಂತ ನಾನು ಕೇಳ್ಕೊತೇನೆ. ಸೊ ಇದು ಬಂದುಬಿಟ್ಟು ನೆಕ್ಸ್ಟು ಬ್ಯಾಂಗಲ್ಸ್. ಸೊ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ನಂಗೆ ಕಸ್ಟಮೈಸ್ ಮಾಡಿರೋ ಅಂಥದ್ದು. ಸೊ ಇದು ಸಿಂಗಲ್ ಬ್ಯಾಂಗಲ್ಸ್. ಸೊ ಇದಕ್ಕೆ ಹೇಗೆ ಕಾಣಿಸುತ್ತೆ ಅಂತ ನಾನು ಈ ಅದೇ ಬ್ಯಾಂಗಲ್ಸ್ನ ಇದಕ್ಕೂ ಸಹ ಆ್ಯಡ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಇದು ಸಿಂಗಲ್ ಬ್ಯಾಂಗಲ್ಸು. ನಾನು ಇದಕ್ಕೆ ಕಸ್ಟಮೈಸ್ ಮಾಡಿರೋ ಅಂಥದ್ದು ಫ್ಲವರ್ ಡಿಸೈನ್ ಕಸ್ಟಮೈಸ್ ಮಾಡಿದ್ದೀನಿ. ಅದು ಸಿಂಪಲ್ ಆಗಿರಲಿ ಅಂತ ಅಂದರು. ಸೊ ಹಾಗಾಗಿ ನಾನು ಸಿಂಪಲ್ ಆಗಿ ನಾನು ಕಸ್ಟಮೈಸ್ ಮಾಡಿರೋ ಅಂಥದ್ದು. ಆ್ಯಕ್ಚುಲಿ ನನಗೂ ಸಹ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ನನಗೂ ಸಿಂಪಲ್ ಆಗಿರಬೇಕು, ಗ್ರ್ಯಾಂಡಾಗಿ ಕಾಣಬೇಕು. ಸೊ ಹಾಗೆ ಇದು ನಾನು ಕಸ್ಟಮೈಸ್ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ. ಪ್ಲೈನು ಬ್ಯಾಂಗಲ್ಸ್ಗೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಗಲ್ ಆಗು ಸಹ ನಾವು ಒಂದು ಕೈಯಲ್ಲಿ ವಾಚ್ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಆಗಲೇ ಹೇಳಿದಾಗೆ ಕಸ್ಟಮೈಸ್ ಈ ರೀತಿ ನಮಗೆ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಈ ರೀತಿ ಕಸ್ಟಮೈಸ್ ಅವ್ರಿಗೆ ಮಾಡಿಕೊಟ್ಟೆ. ಸೊ ಅದಕ್ಕಿಂತ ಇದೇ ಕಸ್ಟಮೈಸ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೂಪರ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಾವು ಕಸ್ಟಮೈಸ್ ಮಾಡೋ ಅಂಥದ್ದು. ಸೊ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿದೆ, ಅಟ್ರಾಕ್ಟ್ ಆಗಿ ಕಾಣ್ತಾ ಇದೆ, ಸೂಪರ್ ಆಗಿ ಇದೆ. ಈ ಬ್ಯಾಂಗಲ್ಸ್ಗೆ ಅವರು ತುಂಬ ಚೆನ್ನಾಗಿ ರಿವ್ಯೂ ಕೊಟ್ಟರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಹೇಳೋದಾದರೆ ನಾನು ಕಸ್ಟಮೈಸ್ ಮಾಡಿದ್ರಲ್ಲಿ ಈ ಬ್ಯಾಂಗಲ್ಸು ನನಗೆ ತುಂಬಾ ಇಷ್ಟವಾಗಿದ್ದು. ನಾನು ಸುಮಾರು ಕಸ್ಟಮೈಸ್ ಮಾಡಿದ್ದೀನಿ, ಬಟ್ ಈ ಬ್ಯಾಂಗಲ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಗೈಸ್, ಹಾಗೆ ಹೋಗ್ಬಿಡಿ ಆಯಿತಾ. ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಈ ಬ್ಲಾಗ್ ಶೇರ್ ಮಾಡಿ. ಅವ್ರಿಗೂ ಇಷ್ಟವಾದರೆ ಅವರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಕಸ್ಟಮೈಸ್ ಅಂತ. ಸೊ ನಿಮಗೂ ಇಷ್ಟ ಆದರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮೈ ಫೇವ್ರೆಟ್ ಬ್ಯಾಂಗಲ್ಸ್ ಆಯಿತು ಇದು. ಸೊ ಇದು ನೆಕ್ಸ್ಟು. ಸೊ ಈಗ ನೋಡ್ತಾ ಇರ್ಬೋದು ಇದು ಸಿಂಪಲ್ ಆಗಿ ನಮಗೆ ಸಿಂಪಲ್ ಆಗಿರಲಿ ಅಂತ ಅಂದರು. ಸೊ ಹಾಗಾಗಿ ಇದಕ್ಕೆ ನಾವು ಮ್ಯಾಚ್ ಮಾಡಿರೋವಂಥ ಬ್ಯಾಂಗಲ್. ಸೊ ಈ ರೀತಿ ನಾವು ಮ್ಯಾಚ್ ಮಾಡಿರೋವಂಥದ್ದು. ಸೊ ಇದು ಸಹ ತುಂಬಾ ಚೆನ್ನಾಗಿದೆ, ತುಂಬ ಅಟ್ರಾಕ್ಟ್ ಆಗಿದೆ. ಕಸ್ಟಮೈಸರ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಅಂತ ಸಹ ಹೇಳಿದ್ರು. ಸಿಂಪಲ್ ಆಗಿರಬೇಕು, ಹಾಗೆ ಗ್ರ್ಯಾಂಡಾಗಿ ಕಾಣಬೇಕು. ಸೊ ಹಾಗಾಗಿ ಅವರು ಈ ರೀತಿ ಕಸ್ಟಮೈಸ್ ಮಾಡಲಿಕ್ಕೆ ಹೇಳಿದರು. ಸೊ ನಾವು ಅದಕ್ಕೆ ಈ ರೀತಿ ಕಸ್ಟಮೈಸ್ ಮಾಡಿಕೊಟ್ಟೆ. ಸೊ ತುಂಬಾ ಚೆನ್ನಾಗಿದೆ, ನನಗಂತೂ ಇದು ಸಹ ತುಂಬಾ ಇಷ್ಟ ಆಯಿತು. ನಾನು ಮುಂಚೆ ನಾನೇ ಅಂಗಡಿಯಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾಯಿದ್ದೆ. ಸೊ ಈಗ ನಾನೇ ಒಬ್ರಿಗೆ ಮಾಡಿ ಕೊಡ್ತಾ ಇದ್ದೀನಿ ಅಂತ ಅಂದರೆ ತುಂಬಾ ಖುಷಿ ಆಗುತ್ತೆ, ಒಂದು ಪ್ರೌಡ್ ಫೀಲ್ ಆಗುತ್ತೆ. ಸೊ ಹಾಗೆ ಇದು ಸಹ ಇದು ನನಗಂತ ನಾನು ಕಸ್ಟಮೈಸ್ ಮಾಡ್ಕೊಂಡಿದ್ದು. ಸೊ ನೀವು ನೋಡ್ತಾ ಇರ್ಬೋದು ಇದು ನಾನು ಸಿಂಪಲ್ಲಾಗೆ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೇಳೋದಾದರೆ ನಂಗೆ ಸಿಂಪಲ್ಲಾಗೇ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ಕಸ್ಟಮೈಸ್ ಮಾಡಿಕೊಂಡೆ. ತುಂಬ ಗ್ರ್ಯಾಂಡಾಗಾದ್ರೂ ತುಂಬ ಹೆವಿ ಲುಕ್ ಆಗುತ್ತೆ. ಸೊ ಹಾಗಾಗಿ ಸಿಂಪಲ್ ಆಗಿರಬೇಕು, ಒಂದು ಸ್ವಲ್ಪ ನೋಡಲಿಕ್ಕೂ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅದೇ. ಸೊ ಹಾಗಾಗಿ ನಾನು ಈ ರೀತಿ ನಾನು ಕಸ್ಟಮೈಸ್ ಮಾಡಿಕೊಂಡೆ ಸಿಂಪಲ್ಲಾಗಿ.
ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಇದರ ಬಗ್ಗೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು, ನಾನು ಮುಂಚೆ ಎಲ್ಲ ಆರ್ಡರ್ ಮಾಡ್ತಾಯಿದ್ದೆ, ಬಟ್ ತುಂಬ ಕಾಸ್ಟ್ಲಿ ಆಗ್ತಿತ್ತು. ಸೊ ನಾನೇ ಕಸ್ಟಮೈಸ್ ಮಾಡಬೇಕಾದ್ರೆ ನನಗೆ ಒಂದು ಸ್ವಲ್ಪ ತುಂಬ ಪ್ರೌಡ್ ಫೀಲ್ ಆಗ್ತಿತ್ತು. ಸೊ ನಾನು ಒಂದು ಪರ್ಚೇಸ್ ಮಾಡ್ತಾಯಿದ್ದೆ. ಸೊ ಈಗ ನನ್ನ ಹತ್ರ ಪರ್ಚೇಸ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರೌಡ್ ಫೀಲ್ ಆಯಿತು. ಸೊ ಹಾಗೆ ನಾನು ಈ ರೀತಿ ಸಹ ನಾನು ಹಾಕ್ಕೊಂಡಿರೋ ಅಂಥದ್ದು, ಈ ರೀತಿ ಸಹ ನಾವು ಹಾಕ್ಕೊಬೋದು, ಆ ರೀತಿ ಸಹ ನಾವು ಹಾಕ್ಕೊಬೋದು. ಪ್ಲೈನ್ಸ್ ಬ್ಯಾಂಗಲ್ಸ್ಗಾಗಿರ್ಬೋದು. ಸೊ ಈ ರೀತಿ ನೀವು ಹಾಕ್ಕೊಂಡ್ರೆ ತುಂಬ ಅಟ್ರಾಕ್ಟಾಗಿ ಕಾಣಿಸುತ್ತೆ, ಸ್ಯಾರಿಗಾಗಿರ್ಬೋದು, ಡ್ರೆಸ್ಗಾಗಿರ್ಬೋದು. ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಒನ್ ವರ್ಡಲ್ಲಿ ಹೇಳಬೇಕಂದ್ರೆ ಬ್ಯೂಟಿಫುಲ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು. ನೀವೇ ಸಹ ಮನೇಲಿ ಮಾಡ್ಕೊಬೋದು, ನೀವೇ ಕಸ್ಟಮೈಸ್ ಮಾಡ್ಕೊಬೋದು. ನೀವು ಅಂಗಡಿಯಲ್ಲಿ ಜಾಸ್ತಿ ಪರ್ಚೇಸ್ ಮಾಡಲಿಕ್ಕಿಂತ ನೀವೇ ಸಹ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ನೀವೇ ಮಾಡಿದ್ದು ಅಂತ ಒಂದು ಪ್ರೌಡ್ ಫೀಲ್ ಇರುತ್ತೆ. ಸೊ ಆಗಲೇ ಹೇಳಿದಾಗೆ ಇದು ಈ ರೀತಿ ಸಹ ನೀವು ಹಾಕ್ಕೊಬೋದು. ಇದು 3 ವಿಧವಾಗಿ ಹಾಕ್ಕೊಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಸಿಂಪಲ್ಲಾಗಿ ಅಂತ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಾನು ಒಂದು ಡ್ರೆಸ್ಗೆ ಈ ರೀತಿ ನಾನು ಕಸ್ಟಮೈಸ್ ಮಾಡ್ಕೊಂಡಿದ್ದು ಅಂಥದ್ದು ಇನ್ನೊಂದು ಸ್ವಲ್ಪ ಇದ್ದಾವೆ. ಸೊ ಅದು ಸದ್ಯಕ್ಕೆ ಇರಲಿಲ್ಲ ನನ್ನ ಹತ್ರ, ಸೊ ಊರಲ್ಲಿದೆ. ಸೊ ಅದು ಸಹ ನಾನು ಅಪ್ಲೋಡ್ ಮಾಡ್ತೀನಿ, ಮುಂಚೆ ಹೇಗೆ ಮಾಡಿದ್ದೆ ಈಗ ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನು. ಸೊ ಹಾಗೆ ಇದು ನೀವು ನೋಡ್ತಾ ಇರ್ಬೋದು. ಸೊ ನಾನು ಕಸ್ಟಮೈಸ್ ಮಾಡಿರೋ ಅಂಥದ್ದು. ಸೊ ನೀವು ಈ ರೀತಿ ಸಹ ಹಾಕ್ಕೊಬೋದು, ಆಗಲೇ ಹೇಳಿದಾಗೆ ಸಿಂಪಲ್ಲಾಗಿ ಸಿಂಗಲ್ ಆಗು ಸಹ ಹಾಕ್ಕೊಬೋದು, ಇಲ್ಲ ಬ್ಯಾಂಗಲ್ಸ್ ಜೊತೆ ಆದರೂ ಹಾಕ್ಕೊಬೋದು. ಸೊ ನೋಡ್ತಾ ಇದ್ದೀರಾ ಗೈಸ್, ನಿಮಗೆ ಇದರಲ್ಲಿ ಯಾವ್ಯಾವ ಇಷ್ಟ ಆಯಿತು ಹಾಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ಬ್ಲಾಗ್ ಶೇರ್ ಮಾಡಿ. ಹಾಗೆ ಇಂತಹ ಮತ್ತೊಂದು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ದಾಗೆ ನೋಡ್ತಾ ಇದ್ದೀರಾ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಬ್ಯಾಂಗಲ್ಸ್ ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋ ಬೇಕು ಅನ್ನೋದಾದರೆ ನಾನು ಮತ್ತೊಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಇದು ಹೇಗೆ ನೀವೇ ಮನೆಯಲ್ಲಿ ಮಾಡ್ಕೊಬೋದು ಅನ್ನೋದನ್ನು. ಸೊ ನಿಮಗೆಲ್ಲರಿಗೂ ನನ್ನ ಬ್ಲಾಗ್ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟವಾಗಿದ್ದರೆ ಆಗಲೇ ಹೇಳಿದಾಗೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೇನೆ. ಬಾಯ್.